ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾನು ಇವತ್ತು ನಿಮಗೆ ನಮ್ಮ ಖಾಲಿ ನಿವೇಶನ ಅಥವಾ ಕಟ್ಟಡದ ಈ ಸ್ವತ್ತುವನ್ನು ಗ್ರಾಮ ಪಂಚಾಯತಿ ಮುಖಾಂತರ ಮಾಡಿಸ್ಬೇಕು ಅಂದರೆ ಯಾವೆಲ್ಲ ದಾಖಲಾತಿಗಳು ನಮಗೆ ತುಂಬಾನೇ ಅವಶ್ಯಕವಾಗುತ್ತವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಓಕೆ ಸ್ನೇಹಿತರೆ, ನೀವು ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ದೀರಾ, ಇಷ್ಟು ದಾಖಲಾತಿಗಳು ಕೂಡ ನಮಗೆ ತುಂಬಾನೇ ಅವಶ್ಯಕವಾಗಿರುತ್ತೆ. ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಇದನ್ನು ಅಪ್ಲೋಡ್ ಮಾಡಬೇಕಾಗಿರೋದ್ರಿಂದ ಅಷ್ಟು ದಾಖಲಾತಿಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಮೊದಲನೇದು ಬಂದು ಪಂಚತಂತ್ರ 2.0 ತಂತ್ರಾಂಶದಲ್ಲಿ PID ಲಭ್ಯವಿರಬೇಕು. ಅಂದರೆ ಗ್ರಾಮ ಪಂಚಾಯತಿ ಏನು ಅಫಿಷಿಯಲ್ ವೆಬ್ಸೈಟ್ ಇದೆ ಪಂಚತಂತ್ರ 2.0, ಅದರಲ್ಲಿ ಒಂದು PID ಅಂತ ಇರುತ್ತೆ ಪ್ರತಿಯೊಂದು ಆಸ್ತಿಗೂ. ಆ ಸಂಖ್ಯೆ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒಂದು ವೇಳೆ ಅದು PID ಇಲ್ಲ ಅಂದರೂ ಕೂಡ ನಾವು ಅರ್ಜಿನ ಸಲ್ಲಿಸ್ಬೋದು. ಅದನ್ನ ಯಾವ ರೀತಿ ನಾವು PID ಇಲ್ಲ ಅಂದರೂ ಕೂಡ ಅರ್ಜಿ ಸಲ್ಲಿಸ್ಬೋದು ಅನ್ನೋದನ್ನ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಸಿಟಿಜನ್ ಲಾಗಿನ್ಲಿ ಸಿಟಿಜನ್ ಸರ್ವಿಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ನ್ಯೂ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಶೋ ಆಗ್ತಾ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನಾವು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಮೂರನೇದು ಬಂದು ನೋಂದಾಯಿತ ದಾಖಲೆ ಪತ್ರ ಅಥವಾ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಸೊ ಸ್ನೇಹಿತರೆ, ನಿಮ್ಮ ಖಾಲಿ ನಿವೇಶನ ಅಥವಾ ಕಟ್ಟಡಕ್ಕೆ ಯಾವ್ದಾದ್ರು ಒಂದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸು ಇರಬೇಕಾಗತ್ತೆ. ಸೊ ಇದು 2004 ಹಿಂದಿನದಾಗಿರ್ಬೋದು ಅಥವಾ 2004 ಈಚೆ ರಿಜಿಸ್ಟರ್ಡ್ ಆಗಿರೋಂತಹ ಡಾಕ್ಯುಮೆಂಟ್ಸ್ ಆಗಿರ್ಬೋದು. ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದ್ರೆ ನೀವು ಯಾವುದೇ ಕಾರಣಕ್ಕೂ ಅರ್ಜಿ ಸಲ್ಲಿಸೋಕ್ಕೆ ಸಾಧ್ಯವಿಲ್ಲ. ಹಾಗೆ ನಿಮಗೆ ಸರ್ಕಾರದ ಯಾವ್ದಾದ್ರು ಒಂದು ವಸತಿ ಯೋಜನೆ ಅಡಿ ನಿಮಗೆ ಹಕ್ಕುಪತ್ರಗಳನ್ನ ಏನಾದರೂ ವಿತರಣೆ ಮಾಡಿದ್ರೆ ಸೊ ಅದನ್ನು ಕೂಡ ನಾವಿಲ್ಲಿ ದಾಖಲೆಯಾಗಿ ಪರಿಗಣಿಸಬಹುದು. ಹಾಗೂ ನಿಮ್ಮದು ಏನಾದರೂ ಏಕನಿವೇಶನ ಅಥವಾ ಸರ್ಕಾರದಿಂದ ಏನಾದರೂ ಅಲೈನೇಷನ್ ಆಗಿರುವಂತಹ ಸೈಟ್ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳು, ಅದು ನಕ್ಷೆ ಎಲ್ಲ ಇರುತ್ತೆ. ಸೊ ಅದು ಕೂಡ ನಾವು ನೋಂದಾಯಿತ ಡಾಕ್ಯುಮೆಂಟ್ಸ್ ಆದ್ದರಿಂದ ಅದನ್ನು ಕೂಡ ನಾವು ಈ ಸ್ವತ್ತಿಗೆ ಪರಿಗಣಿಸಬಹುದಾಗಿರುತ್ತೆ. ಹಾಗೆ ನಿವೇಶನ ಅಥವಾ ಕಟ್ಟಡದ ಫೋಟೋ ಹಾಗೂ ಅಳತೆ ಅಂತಿದೆ ಸ್ನೇಹಿತರೆ. ಅಂದರೆ ನೀವು ಯಾವುದು ಖಾಲಿ ನಿವೇಶನಕ್ಕೆ ನೀವು ಈ ಸ್ವತ್ತು ಮಾಡಿಸಿದ್ರೆ ಖಾಲಿ ನಿವೇಶನ ಅಥವಾ ಕಟ್ಟಡದ್ದು ಫೋಟೋ ಬೇಕಾಗುತ್ತೆ. ಹಾಗೂ ಅದರ ಡೈಮೆನ್ಷನ್ ಏನಿದೆ ಅದು ಕೂಡ ಬೇಕಾಗುತ್ತೆ. ಉದಾಹರಣೆಗೆ ಪೂರ್ವ ಪಶ್ಚಿಮ ಎಷ್ಟು, ಉತ್ತರ ದಕ್ಷಿಣ ಎಷ್ಟು ಅಂತ ನೀವು ಒಂದು ಡೈಮೆನ್ಷನ್ನ ಅಳತೆ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಸೊ ಈ ರೀತಿ ನೋಡಿ, ಒಂದು ಖಾಲಿ ನಿವೇಶನ ಆದರೆ ಅದರದೊಂದು ಫೋಟೋ, ಹಾಗೆ ಒಂದು ವೇಳೆ ಕಟ್ಟಡ ಆಗಿದ್ರೆ ನೀವೇನಾದ್ರು ಈ ಸ್ವತ್ತು ಮಾಡಿಸ್ತಿರೋದು ಕಟ್ಟಡದ್ದು ಕೂಡ ಫೋಟೋ ಬೇಕಾಗುತ್ತೆ ಸ್ನೇಹಿತರೆ. ಖಾತೆದಾರರ ಆಧಾರ್ ಕಾರ್ಡ್, ಅಂದರೆ ಪ್ರಾಪರ್ಟಿ ಓನರ್ ಯಾರು ಇರ್ತಾರೆ ಯಾರ ಹೆಸರಿಗೆ ಈ ಸ್ವತ್ತು ಮಾಡಬೇಕು ಅವ್ರದ್ದು ಆಧಾರ್ ಕಾರ್ಡು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಆಧಾರ್ ಕಾರ್ಡ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗೆ ಇದಕ್ಕೆ ಮೊಬೈಲ್ ನಂಬರ್ ಲಿಂಕ್ ಆಗಿರೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ KYC ಸಂದರ್ಭದಲ್ಲಿ ಇದು ಅವ್ರಿಗೆ OTP ಹೋಗೋದ್ರಿಂದ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ. ಸೊ ಅದು ಕೂಡ ನೀವು ಆಧಾರ್ಗೆ ಮೊಬೈಲ್ ನಂಬರ್ನ ಲಿಂಕ್ ಮಾಡಿಸಿ ಇಟ್ಕೋಬೇಕಾಗತ್ತೆ. ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ಅಂದರೆ OTPಗಾಗಿ. ಸ್ನೇಹಿತರೆ, ನಾನು ಈಗ ತಾನೇ ತಿಳಿಸ್ದಂಗೆ ನಿಮ್ಗೆ ಏನೀಗ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರು ಲಿಂಕ್ ಆಗಿದೆ ಆ ಮೊಬೈಲ್ ಕೂಡ ನಿಮ್ಮ ಜೊತೆಗೆ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಆ ಮೊಬೈಲ್ಗೆ OTP ಬರುತ್ತೆ. OTPನ ನೀವು ಎಂಟ್ರಿ ಮಾಡ್ಬೇಕಾದ್ರಿಂದ ನಿಮಗೆ ಮೊಬೈಲ್ನ ನೀವು ನಿಮ್ಮ ಹತ್ರನೇ ಇಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ವಿದ್ಯುತ್ ಬಿಲ್ ಅಂದರೆ ಎಲೆಕ್ಟ್ರಿಸಿಟಿ ಬಿಲ್, ಅಂದರೆ ನಿಮ್ಮ ಮನೆ ಒಂದು ವೇಳೆ ನಿಮ್ದು ಏನಾದರೂ ಕಟ್ಟಡ ಆಗಿದ್ರೆ ನೀವು ಕಟ್ಟಡಕ್ಕೆ ಏನಾದರೂ ಅರ್ಜಿ ಸಲ್ಲಿಸ್ತಾ ಇದ್ರೆ ಅದರ ವಿದ್ಯುತ್ ಬಿಲ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲಿ ಅಕೌಂಟ್ ID ಮತ್ತು RR ನಂಬರ್ನು ಕೂಡ ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನಿವೇಶನ ಅಥವಾ ಕಟ್ಟಡದ ಅಕ್ಷಾಂಶ ರೇಖಾಂಶ ಅಂದರೆ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಈ ಸ್ವತ್ತಿಗೆ ಅರ್ಜಿ ಸಲ್ಲಿಸ್ತಾ ಇರುವಂತಹ ನಿವೇಶನ ಅಥವಾ ಕಟ್ಟಡದ ಅಕ್ಷಾಂಶ ರೇಖಾಂಶನ ನಾವು ವೆಬ್ಸೈಟ್ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಜಿಯೋ ಟ್ಯಾಗ್ ಆ್ಯಪ್ ಏನಿದೆ ಅದರ ಮುಖಾಂತರ ನೀವು ಫೋಟೋಸ್ನ ಕ್ಯಾಪ್ಚರ್ ಮಾಡಿ ಅದನ್ನು ಇಟ್ಕೊಂಡಿರ್ಬೇಕಾಗತ್ತೆ. ಋಣಭಾರ ಪ್ರಮಾಣ ಪತ್ರ ಅಥವಾ EC ಸ್ನೇಹಿತರೆ, ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆದಂಥ ಒಂದು ದಾಖಲೆ ಆಗಿರುತ್ತೆ. ಇದನ್ನ ನಾವು ಎರಡು ರೀತಿಯಾಗಿ ನೋಡ್ಬೋದಾಗಿರುತ್ತೆ. ಮೊದಲನೇದು ಬಂದು ಆಫ್ಲೈನ್ EC, ಅಂದರೆ ನಿಮ್ಮ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ಏನಾದರೂ 1/4/2004 ಹಿಂದಿನದಾಗಿದ್ರೆ ನೀವು ಸಬ್ ರಿಜಿಸ್ಟರ್ ಆಫೀಸಿಂದ ಕೈ ಬರವಣಿಗೆದು ECನ ತಗೋಬೇಕಾಗತ್ತೆ. ಉದಾಹರಣೆಗೆ ನಿಮ್ಮ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ 11/9/1992 ಆಗಿದ್ರೆ ನೀವು ಅದಕ್ಕಿಂತ ಒಂದು ದಿನದ ಮುಂಚೆ ಅಂದರೆ 10/9/1997ರಿಂದ 31/3/2004 ಕೈ ಬರವಣಿಗೆದು ECನ ತಗೊಂಡು ಇಟ್ಕೋಬೇಕಾಗತ್ತೆ. ಹಾಗೂ 1/4/2004ರಿಂದ ಇಂದಿನವರೆಗೆ
ಕಾವೇರಿ ವೆಬ್ಸೈಟ್ನಲ್ಲಿ ಸಿಗುವಂತಹ ಆನ್ಲೈನ್ ಇ.ಸಿ.ನ ಪಡ್ಕೋಬೇಕಾಗತ್ತೆ. ಹಾಗೂ ನೀವು ಇ.ಸಿ ಪಡ್ಕೊಂಡು 15 ದಿನಗಳ ಒಳಗಡೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ನೋಡಿ, ನಾನು ಇಲ್ಲಿ ನಿಮಗೆ 2 ಥರ ಇ.ಸಿಗಳನ್ನು ನಾನೀಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಎಡಭಾಗದಲ್ಲಿರುವಂತಹದ್ದು ಆಫ್ಲೈನ್ ಇ.ಸಿ, ಅಂದರೆ 31/3/2004 ಹಿಂದಿನ ಅದು ಇ.ಸಿ ಈ ಥರ ಇತ್ತು. ಸೊ ಇದನ್ನು ಕೂಡ ನಾವು ನಿಮ್ಮ ಆಸ್ತಿ ಏನಾದರೂ ಹಿಂದಿನದಾಗಿದ್ದರೆ ಹಳೆಯದು ಈ ಥರ ತಗೋಬೇಕಾಗುತ್ತೆ. ಹಾಗೆ ಬಲಭಾಗದಲ್ಲಿರುವಂಥದ್ದು ಆನ್ಲೈನ್ ಇ.ಸಿ, ಇದು 1/4/2004ರಿಂದ ಹಿಂದಿನವರೆಗಿರುತ್ತೆ. ಸೊ ಇದು ಎರಡೂ ಡಾಕ್ಯುಮೆಂಟ್ಸ್ನು ಕೂಡ ನಾವು ತೆಗೆದಿಟ್ಕೋಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಪ್ರಾಪರ್ಟಿ ಇತ್ತೀಚಿನದು 2004ರಿಂದ ಇತ್ತೀಚಿನದಾಗಿದ್ದರೆ ಆನ್ಲೈನ್ ಇ.ಸಿ ಒಂದೇ ಸಾಕಾಗುತ್ತೆ. ದಿಶಾಂಕ ಅಥವಾ ತಹಸೀಲ್ದಾರ್ರವರ ಗ್ರಾಮಠಾಣ ನಕ್ಷೆ. ಸ್ನೇಹಿತರೆ, ದಿಶಾಂಕ ಅಥವಾ ತಹಸೀಲ್ದಾರ್ರವರ ಗ್ರಾಮಠಾಣ ನಕ್ಷೆ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವೇನಾದರೂ ಗ್ರಾಮಠಾಣ ಆಸ್ತಿಗಳಿಗೆ ಏನಾದರೂ ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅಂತಂದರೆ ಈ ದಿಶಾಂಕ ಮುಖಾಂತರನೇ ಅವರು ಅಲ್ಲಿ ಸ್ಪಾಟ್ ಏನಿದೆ, ನಿಮ್ಮ ನಿವೇಶನ ಅಥವಾ ಕಟ್ಟಡ ಏನಿದೆ ಅದನ್ನು ಅವ್ರು ಬಂದು ಲೊಕೇಶನ್ನ ಅಲ್ಲಿ ಮ್ಯಾಪ್ ಮಾಡಬೇಕಾಗತ್ತೆ. ಸೊ ಇದಕ್ಕೋಸ್ಕರ ನಿಮಗೆ ಸರ್ಕಾರ ನಿಗದಿಪಡಿಸಿರುವಂಥ ಹಣ ಎಷ್ಟು ಅಂದರೆ 800 ರೂಪಾಯಿಗಳಾಗಿರುತ್ತೆ. ಸೊ ನೀವು ನಿಮ್ಮ ಫೋನ್ಪೇ ಅಥವಾ ಗೂಗಲ್ ಪೇ ಮುಖಾಂತರ ಬೇಕಾದರೂ ನೀವು 800 ರೂಪಾಯಿನ ಸ್ಕ್ಯಾನ್ ಮಾಡಿ ದಿಶಾಂಕ ಏನಿದೆ ಸರ್ವಿಸ್ ಫೀಸು ಅದನ್ನು ನೀವು ಪೇ ಮಾಡ್ಬೋದಾಗಿರುತ್ತೆ. ಸೊ ಅದ ನಂತರ ನೀವು ಅದಕ್ಕೆ ಸಂಬಂಧಪಟ್ಟಂತಹ 800 ರೂಪಾಯಿ ಏನು ಪೇ ಮಾಡಿರ್ತಿದ್ರಿ ಅದಕ್ಕೂ ಕೂಡ ಆನ್ಲೈನ್ ರಸೀದಿನೂ ಕೂಡ ನೀವು ಗ್ರಾಮ ಪಂಚಾಯತಿಯಿಂದ ಪಡ್ಕೋಬೋದಾಗಿರುತ್ತೆ. ಪಂಚತಂತ್ರ 2.0ನಲ್ಲಿ ಇರುವ ಖಾತೆದಾರರು ಮೃತರಾದಲ್ಲಿ ಮೃತರ ಪ್ರಮಾಣ ಪತ್ರ. ಓಕೆ ಸ್ನೇಹಿತರೆ, ಇದು ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ಅಂತ ದಾಖಲಾಗಿರುತ್ತೆ. ಪಂಚತಂತ್ರ 2.0ನಲ್ಲಿ ಇರುವಂತಹ ಖಾತೆಯ ಮಾಲೀಕರೇನಾದರೂ ಮೃತರಾಗಿದ್ದರೆ ಅವ್ರದ್ದು ಡೆತ್ ಸರ್ಟಿಫಿಕೇಟ್ನ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಓಕೆ, ಈ ರೀತಿ ಆನ್ಲೈನ್ದು ಅಥವಾ ತುಂಬ ಹಳೇದೇನಾದರೂ ಇದ್ದರೆ ಕೈಬರಹದ ಅದನ್ನು ಕೂಡ ನೀವು ಡಾಕ್ಯುಮೆಂಟ್ಸ್ ಆಗಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ವಂಶವೃಕ್ಷ ಅಂದರೆ ಫ್ಯಾಮಿಲಿ ಟ್ರೀ. ಸ್ನೇಹಿತರೆ, ಈಗ ಉದಾಹರಣೆಗೆ ಪಂಚತಂತ್ರ 2.1 ಮಾಲೀಕರು ಮೃತರಾಗಿದ್ದರಲ್ಲಿ ಅವರ ಸಂಬಂಧಿಕರ ಹೆಸರಿಗೆ ನಾವು ಖಾತೆನ ವರ್ಗಾಯಿಸಬೇಕಾಯ್ತು. ಉದಾಹರಣೆಗೆ ಅವ್ರ ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು. ಅಂತಹ ಸಂದರ್ಭದಲ್ಲಿ ಕುಟುಂಬದ ವಂಶವೃಕ್ಷ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಫೈನಲ್ ಆಗಿ ಸ್ವಯಂ ದೃಢೀಕರಣ ಪತ್ರ ಅಥವಾ ಸೆಲ್ಫ್ ಅಟೆಸ್ಟೆಡ್ನು ಕೂಡ ನೀವು ಫಿಲ್ ಮಾಡಿ ಗ್ರಾಮ ಪಂಚಾಯತಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ನಾನು ಇಲ್ಲಿವರೆಗೆ ತಿಳಿಸಿದಂಥ ಎಲ್ಲ ದಾಖಲಾತಿಗಳನ್ನು ಕೂಡ ನೀವು ಎಲ್ಲನೂ ಒಂದು ಕಡೆ ಕ್ರೋಢೀಕರಿಸಿಕೊಂಡು ಆನಂತರ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಎಲ್ಲ ದಾಖಲಾತಿಗಳನ್ನು ಗ್ರಾಮ ಪಂಚಾಯತಿಗೆ ಸಬ್ಮಿಟ್ ಮಾಡಿದ್ದೇ ಆದಲ್ಲಿ ನೀವು ಯಾವುದೇ ಅಲೆದಾಟ ಇಲ್ಲದೆ ಗ್ರಾಮ ಪಂಚಾಯತಿಯಿಂದ ಅತಿ ಸುಲಭವಾಗಿ ಈ ಸ್ವತ್ತು ದಾಖಲೆಯನ್ನು ಪಡ್ಕೋಬಹುದಾಗಿರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.